ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾರನ ಕಂಡೆನು. ಹಿಡ್ಕೊಂಬಂದಪ್ಪ ಇವನು ಇನ್ನೊಂದು ಹೆಣ್ಣಿನ ಮ್ಯಾಗ ಏನೋ ಅವತ್ತು ಎಂಬಂದಿದ್ದಂಗೆ ಅದಾನೆ ಸುದ್ದಿ ಇವತ್ತು. ಏನಿಲ್ಲ ಏಟೆ ಹೆಣ್ಣಿನ ಮೇಲೆ ಎಲ್ಲ ಸುದ್ದಿ ಇವತ್ತು. ಅಯ್ಯೋ ಸಾವುಕಾರ್ರೆ ಯಾಕೆ ಹೇಳ್ತೀರಿ? ಅಲ್ಲೊಬ್ರು ಇನ್ಸ್ಪೆಕ್ಟ್ರು ಏನು ಮಾಡಿದ್ದಾರೆ ಗೊತ್ತಾ? ಯುಗಾದಿ ಹಬ್ಬದಲ್ಲಿ ಕಾಸ್ನಾಟ ಆಡ್ತಾರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಕೆಲವು ಪೇದೆಗಳು ಎಲ್ಲ ಗೋರ್ಕೊಂಬಂದಿದ್ರಂತೆ. ಗೋರ್ಕೊಂಬಂದಿದ್ದು ಎಲ್ಲೋಯ್ತು ಅಂತ ಕೇಳಿದಾಗ ಎಲ್ಲ ಮಕ್ಕ ನೋಡ್ಕೊಂಡಿದ್ದಾರೆ. ಹಂಗಾಗಿ ಸಿಟ್ಟಿಗೆದ್ದಿ ಅಮ್ಮ ಎಲ್ಲಾರನು ಗ್ರೌಂಡಲ್ಲಿ ಹೆಂಗೆ ನಿಲ್ಸಿದಾಳೆ ನೋಡಿ. ನೋಡ್ಲ, ಹೆಣ್ಣು ಮಕ್ಕಳಲ್ಲಿ ಅರ್ಧ ಗಂಡುತನ ಇರ್ತದೆ ಅನ್ನೋದನ್ನ ಕೇಳಿದ್ದೆ ನಾನಿಲ್ಲಿ ಕಣ್ಣಾರೆ ಕಂಡೆ ಗಣಪ. ಈ ಹೆಣ್ಣು ಮಕ್ಕಳು ಸಿಟ್ಟಿಗೆದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಯಾಟ. ಅವ್ರನ್ನ ಮಾತ್ರ ತಣ್ಣಗೆ ಮಡಗಿರ್ಬೇಕು. ಅದು ಕೆಲಸ ಮಾಡೋ ಜಾಗ ಆದರೂ ಆಯಿತು, ಮನೇಲಿ ಆದರೂ ಆಯಿತು. ಹೆಣ್ಣು ಮಕ್ಕಳು ತಲೆ ತಣ್ಣಗಿದ್ರೇ ಗಂಡು ಮಕ್ಕಳು ಆರಾಮಾಗಿ ಓಡಾಡೋಕೆ ಸಾಧ್ಯ. ಪಾಪ ನೋಡು, ಅಲ್ಲೆಲ್ಲೋ ಯುಗಾದಿ ಕಾಸು ನಾಟ್ದವ್ರ ಹತ್ರ ಕಾಸು ಬಾಚ್ಕೊಂಬಂದು ಹಂಚ್ಕೊಂಡ್ರು ಏನೋ ಇವರು ಗೊತ್ತಿಲ್ಲ. ಆದರೆ ಹಂಚ್ಕೊಂಡಿದ್ದ ತಪ್ಪಿಗೆ ನನಗೆ ಭಾಗ ಕೊಡಲಿಲ್ಲ ಈ ನನ್ನ ಮಕ್ಕಳು ಅಂತ ಏನನ ಈ ಅಮ್ಮ ಹಿಂಗೆ ಮಾಡಬಿಡ್ತಾ ಅನ್ನೋದೊಂದು ಪ್ರಶ್ನೆ ಊಟಿಕೊಂಬಿಡೋದ ಕಣ್ಲ. ಅದಕ್ಕೆ ಈ ಅಮ್ಮನೇ ಉತ್ತರ ಕೊಡಬೇಕು. ನಡೀರಿ, ಏನ್ ಮಾಡೋಕ್ಕಾಗೋದಿಲ್ಲ. ಮನೆಯಲ್ಲಿ ಶಾಂತಿಯಾಗಿಲ್ಲ ಅನ್ಸುತ್ತೆ. ಪಾಪ ಅಮ್ಮನ ಗಂಡನ ಒಂದ್ಸಲ ಮಾತಾಡ್ಸ್ಕೊಂಡ್ ಬರ್ಬೇಕನ್ರಿ, ಅವಾಗ ಕರೆಕ್ಟ್ ಆಗಿರೋದು ನಮಗೆ ಮ್ಯಾಟ್ರ್ ಗೊತ್ತಾಗುತ್ತೆ. ಇಲ್ಲಿ ಕೇಳ್ರಿ ಹೊಸ ಸುದ್ದಿ ಸಾವುಕಾರ್ರೆ. ಈ ಜಿಮ್ ಹೋಗೋ ಕಡೆ ಅಫೇರ್ಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಓ ಕಣ್ಣ, ಗಂಡಸರು ಮಾಡೋದನ್ನೆಲ್ಲ ಹೆಂಗಸರು ಮಾಡಕ್ ಹೋಗವತ್ತಿಗೆನೆ ಹಿಂಗಾಗಿರೋದು. ಅಲ್ಲ ಕಣೋ, ಜಿಮ್ಗೆ ಹೆಂಗಸರು ಬರ್ತಾರೆ ನಿಜ. ಇದನ್ನ ಹಳೆ ಕಾಲದಲ್ಲಿ ಗಂಡಸರು ಮಾತ್ರ ಮಾಡ್ತಾ ಇದ್ರು. ಹೆಂಗೆ ಅಂತೀಯ? ಅದಕ್ಕೊಂದು ವ್ಯಾಯಾಮ ಶಾಲೆ ಅಂತ ಇರೋದು. ಅಲ್ಲೋಗಿ ಬರೀ ಗಂಡಸ್ರೆಯ ತೂಕ ಎತ್ತೋದು, ಪಲ್ಟಿ ಹೊಡೆಯೋದು, ಮಡ್ಡಿ ತಿರುವಾಕೋದು ಮಾಡೋರು ಅಲ್ವೇ? ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಅವತ್ತಿನ ವ್ಯಾಯಾಮ ಶಾಲೆಗಳಲ್ಲಿ ಅಂದ್ರೆ ಗರಡಿ ಮನೆ ಅಂತಿದ್ರಲ್ಲ ಅತ್ತಾನೆ. ಹ್ಞೂ ಕಣ್ಲ, ಅದೇ ಅವತ್ತಿನ ಗರಡಿನ ಮನೆಯಲ್ಲಿ ಬರೀ ಗಂಡಸ್ರೆಯ ಇದ್ದಿದ್ದು. ಆಮೇಲೆ ಏನಾಯ್ತು? ಆವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ವ್ಯಾಯಾಮ ಅಂದ್ರೆ ಏನು ಗೊತ್ತಾ? ಬಟ್ಟೆ ಒಗೆಯೋದು, ಮನೆ ಒರೆಸೋದು, ಅಡುಗೆ ಮಾಡಿ ಇಕ್ಕೋದು, ಹೊಲ್ದಕ್ಕೆ ಊಟ ಎತ್ಕೊಂಡು ಹೋಗೋದು, ಇನ್ನೂ ಟೈಮ್ ಇದ್ರೆ ಹೊಲ್ದಾಗ ಕೆಲಸ ಮಾಡೋದು. ಅಲ್ಲೇ ಹೆಂಗಸರಿಗೆ ವ್ಯಾಯಾಮ ಆಗಿಬಿಡೋದು. ಅದಾದ ಮ್ಯಾಗ ಏನಾಯ್ತು? ಈಗಿನ ಕಾಲದಾಗೆ ಪಾತ್ರೆ ತೊಳೆಯಕ್ಕೆ ಒಂದು ಮಿಷೀನು, ರುಬ್ಬಕ್ಕೆ ಒಂದು ಮಿಷೀನು, ಇನ್ನು ಯಾತ್ಯಾತ್ರಕ್ಕೋ ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟವೆ ಹೆಂಗಸರಿಗೆ. ಹಂಗಾಗಿ ಪಾಪ ಅವಕ್ಕೆ ವ್ಯಾಯಾಮ ಆಗೋಕೆ ಜಾಗ ಸಿಗ್ತಿಲ್ಲ, ಬಂದು ಜಿಮ್ ಸೇರ್ಕೊಂಡ್ಬಿಟ್ಟವೆ. ಹಂಗಾಗಿ ಇಲ್ಲಿ ಅಫೇರ್ಗಳು ಜಾಸ್ತಿ ಆಗಿದ್ದಾವೆ ಕಣ್ಲ. ಹಳೆ ಕಾಲದ ಥರ ಗರಡಿ ಮನೆ ಇದ್ದಿದ್ರೆ, ಹಳೆ ಕಾಲದ ಥರ ಬದುಕಿದ್ದಿದ್ರೆ ಇವತ್ತಿಗೆ ಹೆಂಗಸರು ಜಿಮ್ಗೂ ಬತ್ತಿರ್ಲಿಲ್ಲ, ಹಿಂಗೆ ಅಫೇರ್ಗಳು ಕಾಟ ಕೊಲೆಗಳು ಏನೂ ಆಯ್ತಿರ್ಲಿಲ್ಲ ಅಲ್ವೆಲ್ಲ. ಏನ್ ಹೇಳಿದ್ರಿ ಸಾವುಕಾರ್ರೆ, ಏನ್ ಹೇಳಿದ್ರಿ? ಹೆಂಗಸರು ಅಡುಗೆ ಮನೆ ಬಿಟ್ಟಿದ್ದೆ ಇದಕ್ಕೆಲ್ಲ ಕಾರಣ ಅಂತೀರಾ? ಹ್ಞೂ ಕಣ್ಲ, ಮನೆ ಕೆಲಸ ಮಾಡೋದನ್ನ ಯಾವಾಗ ಹೆಂಗಸರು ಬಿಟ್ರು ಆವಾಗ ಇಲ್ಲಿ ಗಂಡಸರು ಕೆಟ್ಟರು. ಸದ್ಯಕ್ಕೆ ನಮ್ದೊಂದು ಗರಡಿ ಮನೆ ಅದೇ ಕಣ್ಲ, ಪಂಪ್ ಹೌಸ್ ರೋಡ್ನಲ್ಲಿ. ಅಲ್ಲಿ ಒಂದು ಗೀತ ಹಿಂಗೆ ಹೋಗಿ ಬರ್ತೀನಿ, ನೀನು ಅಲ್ಲಿ ತನಕ ಇಲ್ಲೇ ಆಟ ಆಡ್ಕೊಂತ ಕುಂತಿರು. ಬರ್ಲೇನಪ್ಪ? ಶಿವನೇ ಚೆನ್ನ ಕೇಸುವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.